ನೀವು ಯಾರಿಗಾದರೂ ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನೋಡಿ, ಅವ್ರ ಮುಖ ಸೂರ್ಯಕಾಂತಿ ಥರ ಅರಳಿಬಿಡುತ್ತೆ. ಯಾಕೆ ಅಂದರೆ ಥೈಲ್ಯಾಂಡ್ ಅಷ್ಟು ಫೇಮಸ್ಸು. ಅದು ಬರೀ ಮಸಾಜ್ಗೋಸ್ಕರ ಅಥವಾ ಹುಡುಗಿಯರಿಗೋಸ್ಕರ ಕುಡಿಯೋದಕ್ಕೆ ಮಜಾ ಮಾಡೋದಕ್ಕೆ ಒಂದೇ ಅಲ್ಲ, ಅಲ್ಲಿ ತುಂಬಾ ಸೀನಿಕ್ ಆದಂತಹ ಒಂದು ನೇಚರ್ನ ಸಂಬಂಧಿತ ಬಹಳಷ್ಟು ಒಳ್ಳೊಳ್ಳೆಯ ಜಾಗಗಳಿದೆ. ಒಂದು ಫ್ಯಾಮಿಲಿಗೆ ಕಂಪ್ಲೀಟ್ ಟೋಟಲ್ ಆಗಿ ಏನು ಬೇಕು, ಏನು ಒಂದು ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಮಧ್ಯ ವಯಸ್ಸಿನವ್ರಿಗೆ ಪ್ರತಿಯೊಬ್ಬರಿಗೂ ಬೇಕಾದಂತಹ ಜಾಗಗಳು ಅಲ್ಲಿ ಹೇಳಿ ಮಾಡಿಸ್ದಂಗೆ ಇದೆ. ಸೊ ಥೈಲ್ಯಾಂಡಲ್ಲಿ ನಾವು ನಮ್ಮ ಪಯಣವನ್ನು 24ನೇ ತಾರೀಕು ಏಪ್ರಿಲು ಬೆಳಗಿನ ಜಾವ 1:30ಕ್ಕೆ ಶುರು ಮಾಡ್ತೀವಿ ಬೆಂಗಳೂರಿಂದ. ಅಲ್ಲಿ ರೀಚ್ ಆದಾಗ 7 ಗಂಟೆ ಆಗಿರುತ್ತೆ, ಆದರೆ ನಮ್ಮ ಸಮಯದಲ್ಲಿ 5 ಗಂಟೆ ಆಗಿತ್ತದು. ಬಟ್ ಟೈಮ್ ಡಿಫ್ರೆನ್ಸಿಂದ 2 ಅವರ್ ನಮಗೆ ಅಲ್ಲಿ ಹೋದಾಗ ಅಲ್ಲಿ ಬೆಳಕು ಹರಿದೋಗಿತ್ತು. ಸೊ ನಾವು ಡೈರೆಕ್ಟಾಗಿ ಸಫಾರಿ ವರ್ಲ್ಡ್ ಅನ್ನುವಂತಹ ಒಂದು ಜಾಗಕ್ಕೆ ಬ್ಯಾಂಕಾಕ್ನ ಒಂದು ಏರ್ಪೋರ್ಟಿಂದ, ಸುವರ್ಣಭೂಮಿ ಏರ್ಪೋರ್ಟಿಂದ ನಾವು ಹೋಗ್ತೀವಿ. ಸೊ ಅಲ್ಲಿ ಒಂದು ಸಫಾರಿ ವರ್ಲ್ಡ್ 2 ಭಾಗ ಇದೆ. ಏನಂದರೆ, ಒಂದು ನಾವು ಕೂತಿರುವಂತಹ ಒಂದು ಕಾರೋ ಅಥವಾ ಬಸ್ಸೋ ಡೈರೆಕ್ಟಾಗಿ ಬಿಡ್ತಾರೆ. ಈ ರೀತಿಯ ಒಂದು ರೋಡ್ ಇರುತ್ತೆ. ಅಲ್ಲಿ ರೋಡ್ನ ಪಕ್ಕದಲ್ಲೇ ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ಅಲ್ಲಲ್ಲೇ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಒಂದು ತುಂಬಾ ಸೀನಿಕ್ ಆಗಿ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಮಕ್ಕಳು ತುಂಬಾ ಎಂಜಾಯ್ ಮಾಡಿದ್ರು. ಈ ಒಂದು ವಿಡಿಯೋ ನೀವು ಟಿಂಟೆಡ್ ಗ್ಲಾಸಿಂದ ರೆಕಾರ್ಡ್ ಮಾಡಿರೋದ್ರಿಂದ ನಾವು ಕೈ ಹಾಕೋದಾಗಲಿ ಹೊರಗಡೆ ಮತ್ತು ಇಳಿಯೋದಾಗಲಿ ಅಲ್ಲಿ ಮಾಡೋ ಹಾಗಿಲ್ಲ. ಸೊ ನೀವು ನೋಡ್ಬೋದು, ಭಾಳಷ್ಟು ಕಾರ್ಗಳು ಕೂಡ ಒಳಗಡೆನೇ ಓಡಾಡ್ತಾ ಇರೋದು. ಸೊ ನಿಮಗೊಂದು 1.5-2 ಕಿಲೋಮೀಟ್ರ್ ಅಷ್ಟು ಒಂದು ಟ್ರಯಲನ್ನು ಮಾಡಿದ್ದಾರೆ ಇಲ್ಲಿ. ಸೊ ಒಂಟೆಯಾದಿಯಾಗಿ ಸಿಂಹ, ಹುಲಿ, ಪಕ್ಷಿಗಳು, ಝೀಬ್ರಾ, ಆಮೇಲೆ ಬೇರ್ಸ್ ಅಂದರೆ ಕರಡಿ, ಏನು ಬೇಕು ನಿಮಗೆ ಎಲ್ಲ ಪ್ರಾಣಿಗಳು ಕೂಡ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಅಲ್ಲೇ ಮೇಂಟೆನೆನ್ಸ್ ಕೂಡ ಮಾಡ್ತಿರ್ತಾರೆ ತುಂಬ ಚೆನ್ನಾಗಿ. ಮತ್ತು ಅಲ್ಲಿನ ಒಂದು ಹ್ಯುಮಿಡಿಟಿಗೆ ಆ ಒಂದು ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಒಂದು ನೀರಿನ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೊಂಥರ ಆರ್ಟಿಫಿಷಿಯಲ್ ಆಗಿ ಅವರೇ ಒಂದು ಕೊಳವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ತುಂಬಾ ಒಳ್ಳೊಳ್ಳೆ ಪಕ್ಷಿಗಳಿದೆ. ತುಂಬ ದೊಡ್ಡ ಪಕ್ಷಿಗಳು ನೋಡೋದಕ್ಕೆ. ತುಂಬಾ ಹೈಟ್ ಕೂಡ ಇತ್ತು. ಅದು ಕಾಲುಗಳು ತುಂಬಾ ಉದ್ದ ಇದ್ವು. ಸೊ ನನಗೆ ಅಷ್ಟು ಪಕ್ಷಿಗಳ ಒಂದು ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ಭಾಳಷ್ಟು ಒಳ್ಳೆಯ ಒಂದು ಜಾಗ ಅದು ನಾನು ಹೇಳೋದಾದರೆ. ಸೊ ಇಲ್ಲಿಂದ ನಮ್ಮ ಮುಂದಿನ ಪಯಣ ಸಫಾರಿ ವರ್ಲ್ಡ್ನ ಇನ್ನೊಂದು ಪಾರ್ಟಿಗೆ ಹೋಗುತ್ತೆ. ಅಲ್ಲಿ ಪ್ರಾಣಿಗಳನ್ನೇ ಇಟ್ಕೊಂಡು ಭಾಳಷ್ಟು ಒಂದು ಸರ್ಕಸ್ನ ರೀತಿಯಲ್ಲಿ ತುಂಬಾ ಒಳ್ಳೊಳ್ಳೆಯ ಅದ್ರ ಕೈಲಿ ಕೆಲಸವನ್ನು ಮಾಡಿಸ್ತಾರೆ. ಮತ್ತು ಮನುಷ್ಯರು ಕೂಡ ಅಲ್ಲಿನ ಒಂದು ಶೋಗಳಲ್ಲಿ ರಿಯಲ್ಲಾಗಿ ತುಂಬಾ ಒಂದು ಅಡ್ವೆಂಚರಸ್ ಆದಂತಹ ಒಂದು ಆ್ಯಕ್ಟಿವಿಟಿಗಳನ್ನ ಕೂಡ ಮಾಡ್ತಾರೆ. ಸೊ ಅದನ್ನು ಕೂಡ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ನೋಡೋಣ. ಸೊ ಈ ಒಂದು ಸಫಾರಿ ವರ್ಲ್ಡ್ನ ಬಗ್ಗೆ ಹೇಳಬೇಕಂದ್ರೆ ನನಗೆ ತುಂಬ ಇಷ್ಟ ಆಗಿದೆ ಏನಂದರೆ, ಒಂದು ಪಕ್ಷಿಗಳನ್ನು ಇಟ್ಕೊಂಡು ಮತ್ತು ಇನ್ನೊಂದಷ್ಟು ಇದು ಡಾಲ್ಫಿನ್ಗಳಾಗಿರ್ಬೋದು, ಮತ್ತು ಓಟರ್ಸ್ ಅಂತ ಒಂದಿದೆ. ಸೊ ತುಂಬಾ ಬಗೆ ನೀವು ಅಂದ್ಕೊಂಡೇ ಇರಲ್ಲ ಈ ರೀತಿಯ ಒಂದು ಪ್ರಾಣಿಗಳಿಂದ ಈ ರೀತಿಯ ಒಂದು ಕೆಲಸಗಳನ್ನ ಮಾಡಿಸ್ಬೋದಾ ಅಂಥೇಳಿ. ಆ ಲೆವೆಲಲ್ಲಿ ಇವರು ಆ ಒಂದು ಪ್ರಾಣಿ ಮತ್ತು ಪಕ್ಷಿಗಳಿಗೆ ಟ್ರೈನಿಂಗನ್ನು ಕೊಟ್ಟು ಅದ್ರ ಕೈಲಿ ಕೆಲಸ ಮಾಡಿಸ್ತಾರೆ. ನೋಡಿದಾಗ ಹೌದು ಬೇಜಾರು ಅನಿಸುತ್ತೆ, ಅವೆಲ್ಲ ಕ್ಯಾಪ್ಟಿವ್ ಆಗಿ ಅಂದರೆ ಜೈಲಲ್ಲಿ ಇಟ್ಕೊಂಡಿದ್ದಾರೆ ಅಂಥೇಳಿ. ಬಟ್ ಅವಕ್ಕೆ ಒಳ್ಳೆಯ ಒಂದು ಆಹಾರಗಳನ್ನು ಕೂಡ ಕೊಟ್ಟು ಜನರಿಗೆ ಈ ಮಕ್ಕಳಿಗೆ ಆ ಒಂದು ಪ್ರಾಣಿ ಪಕ್ಷಿಗಳ ಬಗ್ಗೆ ತಿಳಿಸ್ತಾರೆ. ಸೊ ಅದು ಒಂದು ಒಳ್ಳೆಯ ವಿಚಾರ ಅಂಥೇಳಿ ನನಗೆ ಅನ್ನಿಸ್ತು. ಸೊ ಥೈಲ್ಯಾಂಡ್ನ ಒಂದು ಬ್ಯಾಂಕಾಕಲ್ಲಿ ಸಫಾರಿ ವರ್ಲ್ಡು ತುಂಬಾ ನಿಮಗೆ ಪೈಸಾ ವಸೂಲು ಅಂತೇಳಿ ಹೇಳ್ಬೋದು. ಸೊ ಇದು ನಿಮಗೆ ಒಂದು ದಿನ ಬೇಕು ಪೂರ್ತಿ. ಸೊ ನಾವು ಬೆಳಗ್ಗೆಯಿಂದ ಆಲ್ಮೋಸ್ಟ್ ಸಂಜೆ ರಾತ್ರಿ ತನಕನೂ ಕೂಡ ಅಲ್ಲಿನೇ ಒಂದು ಸಮಯವನ್ನು ನಾವು ಕಳಿಬೇಕಾಗುತ್ತೆ. ಯಾಕಂದರೆ ಅದು ತುಂಬಾ ಇದೆ ನೋಡೋದಕ್ಕೆ, ಸಿಕ್ಕಾಪಟ್ಟೆ ಇದೆ. ಸೊ ನೀವು ಇಲ್ಲಿ ನೋಡ್ಬೋದು ಹುಲಿ ಮತ್ತು ಸಿಂಹದ ಒಂದು ಇದನ್ನು. ಸೊ ಸಫಾರಿ ವರ್ಲ್ಡು ಒಂದು ದಿನ ಇಟ್ಕೊಂಡ್ಬಿಡಿ ಅದಕ್ಕೆ ಅಂತ. ಮಕ್ಕಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ, ದೊಡ್ಡವರು ಕೂಡ ಎಂಜಾಯ್ ಮಾಡ್ತಾರೆ. ನಾನಂತೂ ನಿಬ್ಬೆರಗಾಗ್ಬಿಟ್ಟೆ ಎಷ್ಟೊಂದು ಪ್ರಾಣಿ ಪಕ್ಷಿಗಳ ಒಂದು ಕಸರತ್ತುಗಳನ್ನು ಆ ಲೆವೆಲಲ್ಲಿ ಟ್ರೈನಿಂಗನ್ನು ಕೊಟ್ಟಿರೋದನ್ನು ನೋಡಿ. ಸೊ ನೀವು GP ಟ್ರಾವೆಲ್ ಸ್ಟೋರೀಸ್ ಆ್ಯಂಡ್ ವ್ಲಾಗ್ಸ್ಗೆ ಇದೆ ಮೊದಲ ಬಾರಿಗೆ ಬಂದಿದ್ದೀರಾ ಅಂತ ಹೇಳಿದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂಬರುವ ಒಂದು ಸಂಚಿಕೆಗಳಲ್ಲಿ ಮತ್ತೆ ಒಳ್ಳೆಯ ಈ ರೀತಿಯ ಈ ಒಂದು ಸೀರೀಸ್ನ ವೀಡಿಯೋಸ್ನ ನಾನು ತೊಗೊಂಬರ್ತೀನಿ. ಅಲ್ಲಿಯವರೆಗೂ ಮತ್ತೆ ಸಿಗೋಣ. ಸೊ ನಮಸ್ಕಾರ, ನಿಮ್ಮ ಗಣೇಶ್ ಪ್ರಸಾದ್ ಸೈನಿಂಗ್ ಆಫ್.